ಬಹಳ ಶ್ರಮ ವಹಿಸಿ ನಾವೆಲ್ಲ ಕಳೆದ ಒಂದೂವರೆ ನಿಮ್ಮೆಲ್ಲ ದುಡಿಮೆಯ ಪ್ರತಿಫಲ ಇವತ್ತು ಭಾರಿ ಬಹುಮತದ ಅಂತರದಲ್ಲಿ ನಿಮ್ಮ ದುಡಿಮೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರ. ನಾವು ನಾವೆಲ್ಲ ಇರೋದ್ರಿಂದ ಇವತ್ತು ನಿಮಗಾಗಿ ನಾವು ಸಹ ರಾಜಕೀಯದಲ್ಲಿ ಇದ್ದೇವೆ. ನಿಮ್ಮಂತ ಲೀಡರ್ಗಳು ಕಾರ್ಯಕರ್ತರು ಇಲ್ಲದೆ ಹೋದ್ರೆ ನಮ್ಮಂತವರು ರಾಜಕೀಯದಲ್ಲಿ ಇರೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಷ್ಟೆಲ್ಲ ಆಸಕ್ತಿಯನ್ನ ತೆಗೆದುಕೊಂಡು ನಾವೇನು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಲ್ಲ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಯಾವುದೇ ಒಂದು ಪಕ್ಷಕ್ಕೆ ಸೇರದೇ ಇರುವಂತಹ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಅವರು ಸಹ ನಮಗೆ ಸಹಾಯ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಲೀಡರ್ಗಳೆಲ್ಲ ಯಾವಾಗಲೂ ಹೇಳೋರು ಈ ಅಫೀಸರ್ಸ್ನೆಲ್ಲ ಜಾಸ್ತಿ ಹಚ್ಕೊಳ್ಳೋದು ಅವರಿಂದ ಏನು ಪ್ರಯೋಜನ ಇಲ್ಲ, ಓಟ್ ಹಾಕೋದು ಬರೋದಿಲ್ಲ, ಹಾಕಿದ್ರು ನಮ್ಮ ಓಟ್ ಹಾಕೋದಿಲ್ಲ ಅಂತೇಳಿ ನಮ್ಮ ಲೀಡರ್ಗಳೆಲ್ಲ ಅದನ್ನ ಯಾವಾಗಲೂ ಸಹ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದ್ರು. ಆದ್ರೆ ಇವತ್ತು ಇಂಥವ್ರು ಬಹುಮತ ಬರಬೇಕಾದ್ರೆ ಸ್ವಯಂ ಪ್ರೇರಣೆಯಿಂದ ಬಂದು ಮತದಾನ ಮಾಡಿದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಅದು ಬಹಳ ಪ್ರಮುಖವಾದಂತಹದ್ದು. ಎಲ್ಲೋ ಒಂದು ಕಡೆ ಕೈ ಚಾಚಿದಾಗ ಜನರು ಸಹ ನಮ್ಮ ಕಡೆಗೆ ಕೈ ಚಾಚ್ತಾರೆ ಅನ್ನೋದನ್ನ ಈ ಫಲಿತಾಂಶದಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ. ಅವ್ರು ತಗೊಂಡು ನಮ್ಮ ಓಟ್ ನಾವು ತಗೊಂಡ್ರು ಮಧ್ಯದಲ್ಲಿ ಇರುವಂತ ಯಾವುದೇ ಪಕ್ಷಕ್ಕೆ ಸೇರದೇ ಇರುವಂತ ಜನ ಏನಿದ್ದಾರೆ ಅವರು ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಾಯವನ್ನ ಮಾಡಿದ್ದಾರೆ. ಅದನ್ನ ನಾವು ಯಾವಾಗಲೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಜನ ನಮ್ಮ ಕೈಯನ್ನ ಹಿಡಿತಾರೆ ಅನ್ನೋದನ್ನ ಪ್ರತಿಯೊಬ್ಬ ಕಾಂಗ್ರೆಸ್ನವರು ಸಹ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಬೇರೆ ಒಂಥರ ನಾವು ಸರಳ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅವರು ಚೇಷ್ಟೆಗಳು ಮಾಡ್ತಾರೆ ಅಂತ ಆ ದಾರಿಗೆ ನಾವು ಹೋಗೋದು ಬೇಕಾಗಿಲ್ಲ. ಒಳ್ಳೆತನಕ್ಕೆ ಗೌರವ ಸಿಗುತ್ತೆ ಅನ್ನುವಂಥದನ್ನ ಸತ್ಯಕ್ಕೆ ನಮ್ಮಲ್ಲಿ ನಮಗೆ ನಂಬಿಕೆ ಇರೋದು ಬಹಳ ಮುಖ್ಯ. ನಮ್ಮ ಮೇಲೆ ನಾವು ಮಾಡೋ ಕೆಲಸದ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಮಾಡೋ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಖಂಡಿತ ಜನ ನಮ್ಗೆ ಕೊಡ್ಬೇಕಾದನ್ನ ಕೊಡ್ತಾರೆ. ಯಾವತ್ತೂ ಸಹ ಕಿತ್ಕೊಳ್ಳೋದಿಲ್ಲ ಅನ್ನೋದು ಸಹ ಒಂದೆರಡು ಕಡೆ ನಾವು ಸ್ವಲ್ಪ ಉದಾಸೀನ ಮಾಡಿದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಅದನ್ನ ಮುಂದಿನ ಅದನ್ನ ಕೊಡೋದು ಅನ್ನೋದ್ರ ಕಡೆಗೆ ನಾವು ಗಮನ ಕೊಡೋಣ. ಏನು ಮತದಾರರು ಯಾವುದೇ ಒಂದು ಪಕ್ಷ ಪಾರ್ಟಿಗೆ ಸೇರದೇ ಇರುವಂತವ್ರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಿದರೆ ಅವರಿಗೆ ಧನ್ಯವಾದ ಹೇಳಬೇಕಾಗಿರೋದು ನಿಮ್ಮ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಾವು ಯಾರನ್ನೂ ನಿರ್ಲಕ್ಷ್ಯ ಮಾಡದೆ ಎಲ್ಲರನ್ನೂ ಸಹ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡೋಣ. ಖಂಡಿತವಾಗಿ ಅದಕ್ಕೆ ಮುಂದೆನೂ ಸಹ ನಮಗೆಲ್ಲ ಅನುಕೂಲ ಆಗ್ತದೆ. ಹಾಗಾಗಿ ಯಾರನ್ನೂ ಸಹ ನಾವು ನಿರ್ಲಕ್ಷ್ಯ ಎಲ್ಲರನ್ನೂ ನಾವು ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ, ಸರ್ಕಾರ ಇವತ್ತು ನಮ್ಮದು ಬಂದಿದೆ, ದಯವಿಟ್ಟು ಮಿನಿಸ್ಟರ್ ಆಗ್ಲೇಬೇಕಣ್ಣ. ಸರ್ಕಾರ ನಮ್ಮ ಪಕ್ಷದಲ್ಲಿರೋದ್ರಿಂದ ನಾವು ಜನ ನಮ್ಮಿಂದ ಬಹಳ ಕೆಲಸ ಆಗ್ಬೇಕಾಗಿರೋದಿದೆ. ನೀವು ನಾವೆಲ್ಲ ಸೇರಿ ಆ ಕೆಲಸಗಳನ್ನ ಮಾಡದೆ ಹೋದ್ರೆ ಜನ ನಮ್ಮನ್ನ ಕ್ಷಮಿಸೋದಿಲ್ಲ. ಅವ್ರೇನ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ಸಹಾಯ ಮಾಡಿದ್ದಾರೆ ಅದೆಲ್ಲ ಆಗ್ಬೇಕಂದ್ರೆ ನಾನು ಒಬ್ಬನ ಕೈಲಿ ಆಗೋದಿಲ್ಲ. ನಿಮ್ಮ ಬೂತಲ್ಲಿ ನೀವು ಯಾವ ತರ ಚುನಾವಣೆ ಜವಾಬ್ದಾರಿ ತಗೊಂಡು ಮಾಡಿದ್ದೀರಾ, ಇನ್ನು ಮುಂದೆ ಜನಗಳ ಕೆಲಸನೂ ಅದೇ ರೀತಿಯಲ್ಲಿ ನೀವು ಮಾಡಬೇಕು. ಚುನಾವಣೆಗೋಸ್ಕರ ಜನಗಳ ಹತ್ರ ಹೋಗೋದಲ್ಲ, ನಿರಂತರವಾಗಿ ಜನಗಳ ಸಂಪರ್ಕ ಇರಬೇಕು. ಇವತ್ತು ಈ ಚುನಾವಣೆ ಗೆದ್ದಿದ್ರೆ ಇನ್ನ ಮುಂದಿನ ಚುನಾವಣೆಗಳು ಯಾವುದೇ ಬಗ್ಗೆ BBMP ಆಗ್ಬೋದು ಅಥವಾ ಮತ್ತೊಂದಾಗ್ಬೋದು, ಆ ಚುನಾವಣೆಗೆ ನಾವು ಇವತ್ತಿಂದಲೇ ಕೆಲಸ ಮಾಡೋದು. ನಾವು ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಚುನಾವಣೆ ಬಂದರೂ ಸಹ ಜನ ಸಹಾಯ ಮಾಡ್ತಾರೆ. ಇವತ್ತು ಬೇರೆ ಕಡೆ ಬೇರೆ ಪಾರ್ಟಿಯವರು ಗೆದ್ದಿದ್ದಾರೆ, ಅದು ನಾವು ಗೆದ್ದಿದ್ದೀವಿ. ಯಾವ ಜನಗಳ ಕೆಲಸ ಮಾಡಿದ್ರು ಅವರು ಗೆದ್ದಿದ್ದಾರೆ ಅನ್ನೋದು ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನಾವೆಲ್ಲ ಒಂದು ಒಳ್ಳೆ ರೀತಿಯನ್ನ ಇಟ್ಕೊಂಡು ಜನಗಳ ಕೆಲಸಗಳನ್ನ ಮಾಡೋದ್ರ ಮುಖಾಂತರ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ಇಲ್ಲಿ ಪಾರ್ಟಿ ಆಫೀಸು MLA ಅವರ ಆಫೀಸು ರೌಂಡ್ ಹೊಡೆದ್ರೆ ಅದು ಜನಗಳ ಕೆಲಸ ಅಲ್ಲ. ನಾವು ಇಲ್ಲಿ ರೌಂಡ್ ಹೊಡೆಯೋ ಕೆಲಸನ ಅಲ್ಲಿ
ಜನಗಳ ಮನೆ ಬಾಗಿಲಿಗೆ ರೌಂಡ್ ಹೊಡೆಯೋ ಕೆಲಸ ಮಾಡಿದ್ರೆ ಖಂಡಿತ ಜನ ನಮ್ಗೆ ಕೈ ಹಿಡಿತಾರೆ. ಇವತ್ತೇನು ನಾವು ಸರ್ಕಾರ ಇದೆ, ಅಧಿಕಾರ ಬಂದಿದೆ ಅಂತ ತಿಳ್ಕೊಬೇಡಿ, ನಮ್ಮ ಮೇಲೆ ಜವಾಬ್ದಾರಿ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. 32,000 ಅಂತ ಹೇಳಿದ್ರೆ 32 ಟನ್ ತೂಕ ನಮ್ಮ ಮೇಲಿದೆ. ಮಾಡಬೇಕಾಗಿರೋ ಕೆಲಸ ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು ಬೇಕಾದಷ್ಟಿದೆ. ದಯವಿಟ್ಟು ನಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕ. ಎಲ್ಲೆಲ್ಲಿ ಏನೇನು ಕೆಲಸ ಆಗ್ಬೇಕು ಅನ್ನೋದನ್ನ ಅಲ್ಲಿ ನೀವು ಬೂತ್ಗೆ ನಾನ್ ಬಂದು ಮಾಡಕ್ ಆಗೋದಿಲ್ಲ. ಇವತ್ತು ಬೂತ್ ಅಲ್ಲಿ ನೀವು ಎಲೆಕ್ಷನ್ ಮಾಡಿದ್ದೀರಾ, ಅದೇ ತರ ನಿಮ್ ಬೂತ್ ಅಲ್ಲಿ ಏನ್ ಕೆಲಸ ಆಗ್ಬೇಕು ಅನ್ನೋದನ್ನ ನೀವು ಗಮನಿಸ್ಕೋಬೇಕು. ನೀವು ನಮ್ಗೆ ವಿಚಾರ ಮುಟ್ಟಿಸಿದ್ರೆ ನಮಗ್ ಗೊತ್ತಾಗ್ತದೆ ಇಂಥ ಕಡೆ ಇಂಥ ಕೆಲಸ ಆಗ್ಬೇಕು ಅಂತ. ನೀವು ಮುಟ್ಟಿಸ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅನ್ಯಾಯ ಆಗೋದು ಜನಗಳಿಗೆ ಆಗ್ತದೆ. ಹಾಗಾಗಿ ನಾವು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಬಹಳ ನಮ್ಮ ಲೀಡರ್ಗಳು ಭಾಗದಲ್ಲಿ ಸುಮಾರು ಮುಕ್ಕಾಲು ಭಾಗ ಲೀಡರ್ಗಳು ಒಳ್ಳೆ ಒಂದು ಬಹಳ ಆಸಕ್ತಿಯಿಂದ ಬಹಳ ಪ್ರೀತಿಯಿಂದ ಮತ್ತು ಅವರೇ ಕ್ಯಾಂಡಿಡೇಟ್ ಅನ್ನೋ ತರ ಎಲ್ಲ ಲೀಡರ್ಗಳು ಸಹ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಮ್ಗೆ ಬಹಳ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಆ ಲೀಡರ್ಗಳು ಕಾರ್ಯಕರ್ತರು ಅಂತ ನಾನು ಅವರಿಂದ ಸ್ಫೂರ್ತಿಯನ್ನ ತೆಗೆದುಕೊಂಡು ಬೇರೆಯವರು ಸಹ ಅವರಷ್ಟೇ ಆಸಕ್ತಿಯಿಂದ ಜನಗಳ ಕೆಲಸವನ್ನ ಇನ್ನು ಮುಂದೆ ಮಾಡೋಣ ಅಂತ ಹೇಳಿ ನಾವೆಲ್ಲ ಏನು ಬಹಳ ಶ್ರಮ ವಹಿಸಿ 1-2 ತಿಂಗಳಿಂದ ಬಹಳ ಹಗಲು ರಾತ್ರಿ ದುಡಿದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನಮ್ಮೆಲ್ಲರಿಗೂ ವಂದಿಸ್ತೇನೆ.